ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 16ನೇ ಬಜೆಟ್ ಮಂಡನೆಯನ್ನು ಮಾಡೋದಕ್ಕೆ ಮುಹೂರ್ತ ನಿಗದಿಯಾಗಿದೆ. ಮಾರ್ಚ್ 3ರಿಂದ ವಿಧಾನಮಂಡಲದ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಮಾರ್ಚ್ 7ನೇ ತಾರೀಕಿನಂದು ಸಿದ್ದರಾಮಯ್ಯನವರು 16ನೇ ಬಾರಿಗೆ ಕರ್ನಾಟಕದ ಆಯವ್ಯಯವನ್ನು ಮಂಡಿಸಲಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿನೇ ಯಾವೆಲ್ಲ ಲೆಕ್ಕಾಚಾರ ಹಾಕಿದ್ದಾರೆ, ಏನೆಲ್ಲ ನಿರೀಕ್ಷೆಗಳು ಈ ಬಜೆಟ್ ಮೇಲೆ ಇದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮಾರ್ಚ್ 7ಕ್ಕೆ ಲೆಕ್ಕರಾಮಯ್ಯ ಬಜೆಟ್. ಹಣಕಾಸು ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಮುಹೂರ್ತ ನಿಗದಿಯಾಗಿದೆ. ಮಾರ್ಚ್ 3ರಂದು ವಿಧಾನಮಂಡಲ ಜಂಟಿ ಬಜೆಟ್ ಅಧಿವೇಶನ ಶುರುವಾಗಲಿದೆ. ಅವತ್ತೇ ವಿಧಾನಮಂಡಲ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಆಮೇಲೆ ಮಾರ್ಚ್ 7ಕ್ಕೆ ಸಿಎಂ ಸಿದ್ದರಾಮಯ್ಯ 16ನೇ ಸಲ ಬಜೆಟ್ ಮಂಡಿಸಲು ಸಜ್ಜಾಗಿದ್ದಾರೆ. 2025 3ನೇ ತಾರೀಕಿನಿಂದ ಅಸೆಂಬ್ಲಿ ಪ್ರಾರಂಭ ಆಗ್ತದೆ. 3ನೇ ತಾರೀಕು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ. 7ನೇ ತಾರೀಕು ಶುಕ್ರವಾರ 25-26ನೇ ಸಾಲಿನ ಆಯವ್ಯಯವನ್ನು ಮಂಡಿಸ್ತೇನೆ. ಮಾರ್ಚ್ 7ರಂದು ಸಿದ್ದರಾಮಯ್ಯ ಐತಿಹಾಸಿಕ ಬಜೆಟ್ ಮಂಡನೆಗೆ ಸಜ್ಜಾಗ್ತಿದ್ದಾರೆ. 10 ದಿನಗಳಿಂದ ಬಜೆಟ್ ಪೂರ್ವಭಾವಿ ಸಭೆ ನಡೆಸುತ್ತಿದ್ದಾರೆ. ಫೆಬ್ರವರಿ 6ರಿಂದ ವಿವಿಧ ಇಲಾಖೆಗಳ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಪ್ರತಿ ಇಲಾಖೆಗೆ ಸಮಯ ಮೀಸಲಿಟ್ಟು ಪೂರ್ವಭಾವಿ ಮೀಟಿಂಗ್ ನಡೆಸುತ್ತಿದ್ದಾರೆ. ಕಾಲು ಜಾರಿ ಬಿದ್ದು ಬೆನ್ನಿಗೆ ಏಟು ಮಾಡಿಕೊಂಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೀಲ್ ಚೇರ್ನಲ್ಲೇ ಇವತ್ತು ವಿಧಾನಸೌಧಕ್ಕೆ ಬಂದರು. ಅಧಿಕಾರಿಗಳ ಜೊತೆ ಸಭೆಗೂ ವೀಲ್ ಚೇರ್ನಲ್ಲೇ ಹೋದ್ರು. ಕೃಷಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ರೈತ ಮುಖಂಡರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ರು. ಆಮೇಲೆ ಮಾಧ್ಯಮಗಳ ಮುಂದೆ ಮಾತಾಡೋಕ್ಕೂ ವೀಲ್ ಚೇರ್ನಲ್ಲೇ ಬಂದರು. ಮಾರ್ಚ್ 7ನೇ ತಾರೀಕು ಸಿದ್ದರಾಮಯ್ಯನವರು 16ನೇ ಬಜೆಟ್ ಮಂಡಿಸಲಿದ್ದಾರೆ. ಬಜೆಟ್ ಸುತ್ತ ಸಾಕಷ್ಟು ನಿರೀಕ್ಷೆಗಳು ಸೃಷ್ಟಿಯಾಗಿವೆ. ಬಜೆಟ್ ಗಾತ್ರ ಎಷ್ಟು, ಬಜೆಟ್ ಸರಿದೂಗಿಸಲು ಎಷ್ಟು ಸಾಲ ಮಾಡಬಹುದು, ಆದಾಯ ಕೊರತೆ ಪ್ರಮಾಣ ಎಷ್ಟಿದೆ, ಕರ್ನಾಟಕದ ಒಬ್ಬೊಬ್ಬ ನಾಗರಿಕರ ಮೇಲೂ ಎಷ್ಟು ಸಾಲ ಹೊರಿಸ್ತಾರೆ ಅನ್ನೋ ಚರ್ಚೆಗಳೂ ಆಗ್ತಿವೆ. ಕಳೆದ ವರ್ಷ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ್ದು 3,71,383 ಕೋಟಿ ರೂಪಾಯಿ. ಈ ವರ್ಷ 4 ಲಕ್ಷ ಕೋಟಿ ದಾಟುವ ನಿರೀಕ್ಷೆ ಇದೆ. ಕಳೆದ ವರ್ಷವೇ ಆದಾಯ ಕೊರತೆ ಇದೆ ಅಂತ 27,354 ಕೋಟಿ ಲೆಕ್ಕ ಕೊಟ್ಟಿದ್ರು. ಈ ಸಲ 50,000 ಕೋಟಿ ದಾಟುವ ಅಂದಾಜಿದೆ. ಸಿದ್ದರಾಮಯ್ಯ ಸರ್ಕಾರ ಕಳೆದ ಸಲ ಮಾಡಿದ ಸಾಲ 1,40,000 ಕೋಟಿ ದಾಟಿದೆ. ಈ ವರ್ಷನೂ 50,000 ಕೋಟಿಗೂ ಮೀರಿದ ಸಾಲ ಮಾಡಬಹುದು. ಅಂದಹಾಗೆ ಇಲ್ಲಿವರೆಗೂ ರಾಜ್ಯದ ಒಟ್ಟು ಸಾಲ 6,65,000 ಕೋಟಿ ಮೀರಿದೆ. ಈ ವರ್ಷ 7 ಲಕ್ಷ ಕೋಟಿ ಮೀರಲಿದೆ ರಾಜ್ಯದ ಒಟ್ಟು ಸಾಲ ಅನ್ನೋ ಲೆಕ್ಕಾಚಾರನೂ ಇದೆ. ಗ್ಯಾರಂಟಿಗಳಿಗೆ 52,000 ಕೋಟಿ ಬೇಕು. ಕೃಷಿ, ಶಿಕ್ಷಣಕ್ಕೆ ಕಾಸು ಕೊಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ 20 ತಿಂಗಳಿನಿಂದ ಶಾಸಕರು ಅನುದಾನ ಹೆಚ್ಚಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ರಸ್ತೆಗಳ ಅಭಿವೃದ್ಧಿ ಆಗ್ತಿಲ್ಲ, ನೀರಾವರಿ ಯೋಜನೆಗಳಿಗೆ ಕಾಸು ಕೊಡ್ತಿಲ್ಲ, ಮೂಲಸೌಕರ್ಯಗಳಿಗೆ ನಯಾ ಪೈಸೆ ಬಿಡುಗಡೆ ಮಾಡ್ತಿಲ್ಲ ಅಂತ ಪ್ರತಿಪಕ್ಷಗಳು ಆರೋಪಿಸ್ತಿವೆ. ಇದಕ್ಕೆಲ್ಲ ಸಿದ್ದರಾಮಯ್ಯ ಹೇಗೆ ಬಜೆಟ್ನಲ್ಲಿ ಉತ್ತರಿಸ್ತಾರೆ ಅನ್ನೋ ಕುತೂಹಲವಿದೆ. ಇನ್ನು ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೇಂದ್ರದ ಅನುದಾನಕ್ಕೆ ರಾಜ್ಯ ಸರ್ಕಾರವೂ ನೆರವಾಗಬೇಕು ಅನ್ನೋ ಬೇಡಿಕೆಗಳಿವೆ. ಏನ್ ಮಾಡ್ತಾರೆ ಗೊತ್ತಿಲ್ಲ. ನೆನೆಗುದಿಗೆ ಬಿದ್ದಿರುವ ಭದ್ರಾ, ಮಹದಾಯಿ ಯೋಜನೆಗಳಿಗೂ ಈ ಸಲ ಹಣ ಕೊಡ್ತಾರೆ ಅನ್ನೋ ನಿರೀಕ್ಷೆಗಳಿವೆ. ಎಲ್ಲದಕ್ಕೂ ಲೆಕ್ಕರಾಮಯ್ಯ ಏನು ಮಾಡ್ತಾರೆ, ಏನು ಕೊಡ್ತಾರೆ ಅನ್ನೋ ಕುತೂಹಲ ಶುರುವಾಗಿದೆ. ಎಲ್ಲದಕ್ಕೂ ಮಾರ್ಚ್ 7 ಶುಕ್ರವಾರ ಸಿದ್ದರಾಮಯ್ಯನವರು ಉತ್ತರ ಕೊಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.